ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟ ಮೊದಲಿನಿಂದಲೂ ನಡೀತಾನೆ ಇದೆ. ಪೊಲೀಸರು ಕೂಡ ಆಗಿಂದಾಗಲೇ ಪರಿಶೀಲನೆ ತಪಾಸಣೆ ಮಾಡ್ತಾಲೇ ಬಂದಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಹೈಕೋರ್ಟ್ ವಲಸಿಗರ ತಡೆಗೆ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಗರಂ ಆಗಿತ್ತು. ಹೀಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಅಖಾಡಕ್ಕಿಳಿದಿದ್ದ ಬೆಂಗಳೂರು ಪೊಲೀಸರು ಆಪರೇಷನ್ ಮುಕ್ತ ಹೆಸರಿನಲ್ಲಿ ದಾಳಿ ನಡೆಸಿದ್ದಾರೆ. ಬನ್ನಿ ಇವತ್ತು ರೇಡ್ನಲ್ಲಿ ಏನೆಲ್ಲ ಆಯ್ತು, ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾದ್ರ ಅನ್ನೋ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಅಕ್ರಮ ಬಾಂಗ್ಲಾ ಪ್ರಜೆಗಳ ಪತ್ತೆಗೆ ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ವೈಟ್ ಫೀಲ್ಡ್ ವಿಭಾಗದಲ್ಲಿ ನಡೆಸಲಾಗುತ್ತದೆ. ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಈಗ ಪೊಲೀಸರು ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ನಗರದ ಸುಮಾರು 30 ಕಡೆಗಳಲ್ಲಿ ಒಂದು ಶೋಧ ಕೂಡ ಆಗ್ತಾ ಇದ್ದು, ಯಾವ ರೀತಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ನಗರದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶ ಪ್ರಜೆಗಳ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ನಗರದ ವೈಟ್ ಫೀಲ್ಡ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ ಈ ಒಂದು ವಿಶೇಷ ಕಾರ್ಯಾಚರಣೆ ನಡೆದಿದ್ದು, ಸುಮಾರು 30 ಕಡೆಗಳಲ್ಲಿ ಪೊಲೀಸರು ದಾಳಿಯನ್ನು ನಡೆಸಿ ಶೋಧವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ವೈಟ್ ಫೀಲ್ಡ್ ವಿಭಾಗದ 6 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಏನು ಬಾಂಗ್ಲಾದೇಶ ಪ್ರಜೆಗಳು ನೆಲೆಸಿರುವಂತಹ ಒಂದು ಶೆಡ್ಗಳೇನಿದೆ, ಆ ಒಂದು ಶೆಡ್ಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಪೊಲೀಸರು ದಾಳಿಯನ್ನು ಮಾಡಿ ಆ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಮಾರತ್ತಳ್ಳಿ, ವರ್ತೂರು, ಕಾಡ್ಗೋಡಿ, ವೈಟ್ ಫೀಲ್ಡ್ ಹಾಗೂ ಮಹದೇವಪುರ ಮತ್ತು ಬೆಳ್ಳಂಡೂರು ವ್ಯಾಪ್ತಿಯಲ್ಲಿ ಈ ಒಂದು ದಾಳಿ ನಡೆಸಲಾಗಿದ್ದು, ಸುಮಾರು 40ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ಅವರ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಅದರಲ್ಲಿ 4ಕ್ಕೂ ಹೆಚ್ಚು ಮಂದಿ ಒಂದೇ ಭಾಗದಲ್ಲಿ ನೆಲೆಸಿರೋದು ಕೂಡ ಗೊತ್ತಾಗಿದೆ. ಅದೇ ರೀತಿಯಾಗಿ ಏನು ವರ್ತೂರು ಭಾಗದಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಈ ಒಂದು ದಾಳಿಯನ್ನು ನಡೆಸಲಾಗಿದ್ದು, ಸಾಕಷ್ಟು ಮಂದಿಯನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಅವರ ಮೂಲ ದಾಖಲಾತಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಆದೇಶದಂತೆ ಎಲ್ಲ ಕಡೆ ಇದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ. ಸೊ ನಮ್ಮ ವೈಟ್ ಫೀಲ್ಡ್ ಡಿವಿಷನಲ್ಲಿನೂ ಈಗಾಗಲೇ ಸುಮಾರು ಮೋರ್ ದ್ಯಾನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟ್ನು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಎಲ್ಲ ಕಾಸು ಕೊಟ್ಟರು ಎಲ್ಲ ನಡೀತದೆ, ನಡೆದಿರೇನಿಲ್ಲ. ನೋಡಿ ಪತ್ತೆ ಹಚ್ಚಿ ಚೆಕ್ ಮಾಡಿ ಪೊಲೀಸವ್ರು ಚೆಕ್ ಮಾಡಿ ಕಳಿಸಿದ್ರೆ ಖುಷಿ ಸರ್. ಎಲ್ಲ ಇದು ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವ್ರದ್ದು ಬಾಡಿ ಶೆಡ್ಗೆ ಹಾಕ್ಕೊಂಡಿರೋದು ಸರ್. ಇದೆ ಸರ್, ಒಂದು 100 ಮೇಲೆ 100-150 ಮೇಲೆ ಇದೆ ಶೆಡ್. ತುಂಬ ಜನ ಹೊಸದಾಗೆ ಬಂದಿರೋದು ಇವರು ಎಲ್ಲ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ವೆಸ್ಟ್ ಬೆಂಗಾಲ್ ಅಂದರೆ ಬಾರ್ಡ್ರಿಂದ ಬಂದಿರೋರು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಮಾಡ್ತಾ ಇದ್ದಾರೆ ಸರ್, ಪಾಪ ಅವರು ಬಂದು ಬೆಳಗ್ಗೆಯಿಂದ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಅವರೇನು ನೋಡಬೇಕು ಅಂತ ಮಾಡ್ತಾರೆ. ये मेरा डॉक्यूमेंट्स है, ये इसमें वोट जे देखा आया, ये इसलिए बार इलेक्शन में ये भी स्लिप है, 5 साल पहले भी स्लिप है. फिर मेरे पास भी ये पैन कार्ड भी है, वोटर कार्ड भी है, आधार कार्ड भी है. हम लोग थोड़ी बांग्लादेश है क्या, हम लोग वेस्ट बंगाल से आया, कलकत्ता से. ये पुलिस और डॉक्यूमेंट्स चेक कर रहा है बांग्लादेशी है कि नहीं है. ऐसा ही वो चेक करने के लिए अच्छा है. बांग्लादेशी में इधर से पकड़ाएगा ना, तो हम लोग तो बांग्लादेश नहीं है ना, इसलिए चेक करने के लिए आया है पुलिस में. ಅದು ಮಾಡೋದು ಒಳ್ಳೆ ಕೆಲಸ. ಆ್ಯಕ್ಚುಲಿ ನಮ್ಮ ದೇಶದವರು ಅವ್ರ ಬಗ್ಗೆ ಮಾತಾಡೋದು ತುಂಬ ಒಳ್ಳೆಯದು. ಬೇರೆ ದೇಶದವ್ರು ಯಾಕೆ ಅದು ಹೇಗೆ ಬಂದಿದ್ದಾರೆ ಏನು ಎಲ್ಲ ತಿಳಿಯಕೋಬೇಕಾಗುತ್ತೆ. ಅದಕ್ಕೋಸ್ಕರ ಪೊಲೀಸರು ಸರ್ಚ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀವಿ. ಕೆಲಸ ಮಾಡೋರು ಇದ್ದಾರೆ, ಲೇಬರ್ಸ್ ಎಲ್ಲ ಇಲ್ಲೇ ಸೆಡ್ಡಲ್ಲಿ ಇರ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಾರ್ಕೆಟಿಂಗಲ್ಲಿ ಓಡಾಡ್ತಾ ಇರ್ತೀವಿ, ಹಂಗೆ ಇಲ್ಲಿ ನೋಡೋಕ್ಕೆ ಅಂತ ಬಂದ್ವಿ. ನಮ್ಮದು ಆರ್ಡ್ರಿಗೋಸ್ಕರ ಬಂದಿರ್ತೀವಿ, ಹಂಗೆ ನೋಡಿರ್ತೀವಿ. ಇರ್ಬೋದು ಸರ್, ಅದು ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ. ನಾವು ಕೆಲಸಕ್ಕೋಸ್ಕರ ಬಂದಿರೋದಲ್ಲ, ಇರ್ಬೋದು ಅಂತ ಅನಿಸುತ್ತೆ. ಓಡಿಸ್ಬೇಕು ಸರ್, ಬೆಂಗಾಲ್ ಅವರು ಅಂತ ಓಡಿಸ್ಬೇಕು. ವೆಸ್ಟ್ ಬೆಂಗಾಲ್ ಅವರು ಇಲ್ಲ ಪರವಾಗಿಲ್ಲ, ನಮ್ಮವರವರು ಇಂಡಿಯಾ ಅವರೇ. ಬಾಂಗ್ಲಾದೇಶ ಅವರು ಇರಬಾರ್ದು. ಅಂಥವ್ರು ಇರೋದು ನಮಗೆ ಅಪಾಯ. ತಿಂಗಳಿಗೆ 2 ತಿಂಗಳು ಒಂದ್ಸತಿ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂಥವರೆಲ್ಲ ಹೋಗಿಬಿಡ್ತಾರೆ. ಗೊತ್ತಾಗಲ್ಲ ಸರ್, ಅವರೆಲ್ಲ ವೆಸ್ಟ್ ಬೆಂಗಾಲ್ ಅವರು ಬಾಂಗ್ಲಾದೇಶರು ಸೇಮ್ ಒಂದೇ ಥರ ಕಾಣಿಸ್ತಾರೆ ಅವರು. ಹಂಗಾಗಿ ಗೊತ್ತಾಗಲ್ಲ ಅವರೇ ಇವರು ಅಂತ ಹೇಳ್ಬಿಟ್ಟು. ನೋಡೋಕೆ ಇಬ್ಬರು ಒಂದೇ ಥರ ಇರ್ತಾರಲ್ಲ, ಗೊತ್ತಾಗಲ್ಲ. ಬೆಂಗಾಲ್ ಅವರು ಇದ್ದಾರೆ ಗೊತ್ತಿಲ್ಲ, ಬಟ್ ಬಾಂಗ್ಲಾದೇಶ ಅವರು ಗೊತ್ತಿಲ್ಲ. ವೆಸ್ಟ್ ಬೆಂಗಾಲ್ ಅವರು ಇದ್ದಾರೆ, ಬಟ್ ಅದರಲ್ಲಿ ಸೇರ್ಕೊಂಡಿರ್ಬೋದು. ಸಿಗ್ಬೋದು. ಪೊಲೀಸರು ಬಂದಿಲ್ರಿ, ಅವರು ಪೊಲೀಸರು ಬಂದ್ರ ಅಂತ ಹೊಡಿ ಹೊಂಟಿದಾರ್ರಿ ಕೈಲಾಸಿ. ಅಲ್ಲಿ ಯಾಕೆ ಹೊಂಟಿರ ಅಂತ ಕೇಳಿದಾರೆ.
ಪೊಲೀಸರು ಹೊಡಿತಾರೆ ಹಿಡ್ದಂತ ಹೊಂಟಿವಂತ ಅಂದ್ರೆ ಅಲ್ಲಿ ಹೋಗಿ ಕಂಟಿಗೆ ಹೋಗಿ ಡಾಕ್ಕೊಂತಾರೆ ದಿಕ್ಕಿಗೆ ಒಬ್ಬರು ಕೇಶನ್ ಒಂದು 30 ಜನ ಹೊಡಿ ಹೋಗ್ಯಾರ್ರಿ. ಅವ್ರ ಮನೆಯವ್ರ ಫೋನ್ ಹಚ್ಚಿ ಹೇಳಕ್ ಕುಂತಾರ್ರಿ ಹೆಣ್ಮಕ್ಳು ಅಂಜದ ಒಂದು 34 ಜನ ಹೊಡಿ ಹೋಗ್ಯಾರ್ರಿ. ಮನೆ ನೋಡಕ್ ಜಗ್ಗಿ ಅದಾವ್ರಿ. ಅವ್ರು ಒಂದು 500,000 ಆತಾವ್ರಿ ಈ ಕಡೆ ಆ ಕಡೆ ನೋಡಿದ್ರೆ. ಇಲ್ಲಿ ಒಂದು ಆದವ್ರಿ ಒಂದು 300-200 ಆದವ್ರಿ. ಆ ಕಡೆ ಜಗ್ಗಿ ಆದವ್ರಿ ಈ ಕಡೆಕ್ಕಿಂತ ಅಪೋಸಿಟ್ ಒಂದು 500-600 ಆದವ್ರಿ. ಆ ಸೈಡ್ ಫುಲ್ ಏರಿಯಾನೇ ಅವ್ರದ್ದು ರೀ. ಅದೇ ಎಲ್ಲ ಬಾಂಗ್ಲಾದೇಶವ್ರು ಬಂದ್ಬಿಟ್ಟು ಸೇರ್ಕೊಬಿಟ್ಟವ್ರೆ ಅಂದ್ಬಿಟ್ಟು ಬಂದ್ಬಿಟ್ಟು ಎಂಕ್ವೈರಿ ಮಾಡ್ಬಿಟ್ಟು ಹೋಗೋವ್ರೆ. ಎಂಕ್ವೈರಿ ಮಾಡಕ್ಕೆ ಕರ್ಕೊಂಡು ಹೋಗಿರ್ಬೇಕು. ಅದು ಹೇಳೋಕ್ಕಾಗಲ್ಲ. ಇವಾಗ ಎಲ್ಲರೂ ಬಂದವರೆಲ್ಲ ಆಧಾರ್ ಕಾರ್ಡ್ ಅದಂತೂ ಇದ್ದೇ ಇರುತ್ತೆ. ಅದು ಕರೆಕ್ಟಾಗಿ ಹೋಗ್ಬಿಟ್ಟು ನೋಡಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಎಲ್ಲ ಒಂದೊಂಚೂರು ಮೂಲಲ್ಲಿ ಸೇರ್ಕೊಂಡೈತೆ. ಅದು ಯಾರು ಇಂಡಿಯಾದವರೇ ಇರ್ಬೋದು, ಇಲ್ಲ ಹೊರಗಡೆ ಹೇಳೋಕ್ಕಾಗಲ್ಲ ಅವೆಲ್ಲ. ಪೊಲೀಸರ ದಾಳಿ ವೇಳೆ ಏನೇನು ಡಾಕ್ಯುಮೆಂಟ್ ಚೆಕ್ ಆಗ್ತಿದೆ ಮತ್ತೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅನ್ನೋದನ್ನ ಯಾವ ರೀತಿ ಪತ್ತೆ ಮಾಡ್ತಾರೆ ಅನ್ನೋದನ್ನ ಮಂಜುನಾಥ್ ಆರ್ಯ ಹೇಳ್ತಾರೆ, ನೋಡೋಣ. ಈ ಬಾಂಗ್ಲಾದೇಶದವರು ಅದ್ಯಾಗೆ ಭಾರತದೊಳಗಡೆ ನುಸುಳುಕೋರರಾಗಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರು ನಗರದ ಮೂಲೆ ಮೂಲೆಯಲ್ಲೂ ಕೂಡ ಅಷ್ಟೇ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಾಗಿದ್ದಾರೆ. ಪೊಲೀಸರು ಕೂಡ ಅಷ್ಟೇ ಅನೇಕ ಬಾರಿ ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸಿಗಾಕೊಂಡಿದ್ದಾರೆ. ಅವರನ್ನ ಎಗೇನ್ ಅವರ ದೇಶಕ್ಕೆ ವಾಪಸ್ ಕಳಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಆದ್ರೆ ಈ ಬಾರಿ ಪೊಲೀಸರ ಪರಿಶೀಲನಾ ಕಾರ್ಯಗಳು ಒಂಚೂರು ಡಿಫ್ರೆಂಟ್ ಆಗಿದೆ. ಯಾವ ರೀತಿಯಾಗಿ ಅವರು ಅಕ್ರಮ ಬಾಂಗ್ಲಾದವರು ಅನ್ನುವಂಥದ್ದನ್ನ ಪೊಲೀಸರು ಪತ್ತೆ ಮಾಡ್ತಿದ್ದಾರೆ, ಹೇಗೆಲ್ಲ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಪ್ರಮುಖವಾಗಿ ಈ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ಗಳನ್ನು ಕೂಡ ಅಷ್ಟೇ ಬಹುತೇಕರು ಫೇಕ್ ಆಗಿ ಮಾಡಿಸ್ಕೊಂಡಿರುವಂತದ್ದು ಕೂಡ ಈಗಾಗಲೇ ಪೊಲೀಸರ ಪರಿಶೀಲನೆಯಲ್ಲಿ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಈ SIR ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗ ಪೊಲೀಸರು ಪರಿಶೀಲನೆ ಮಾಡಕ್ಕೆ ಮುಂದಾಗಿರುವಂತದ್ದು. ನಿಮ್ಮ ಊರು ಯಾವುದು ಅನ್ನುವಂಥದ್ದನ್ನ ಕೇಳ್ತಾರೆ, ನಿಮ್ಮ ಪೋಸ್ಟ್ ಯಾವ್ದು ಬರುತ್ತೆ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಒಂದಷ್ಟು ಜನ ಹೇಳ್ತಿರುವಂತದ್ದು ನಾವು ಪಶ್ಚಿಮ ಬಂಗಾಳದವರು ಅಂತ ಹೇಳ್ತಾರೆ. ಪಶ್ಚಿಮ ಬಂಗಾಳ ಆಯ್ತು ಅಂದಂತ ವೇಳೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಅಂತ ಕೇಳ್ತಾರೆ. ಆ ಜಿಲ್ಲೆ ಹೆಸರು ಹೇಳಿದ್ರು ಅಂತಂದ್ರೆ ಅದರಲ್ಲಿ ಯಾವ ಊರು ಬರುತ್ತೆ ಅಂತ ಕೇಳ್ತಾರೆ. ಆ ಊರ ಹೆಸರು ಏನಾದ್ರು ಹೇಳ್ತು ಅಂತಂದ್ರೆ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೋ ಅಂತಾನು ಕೂಡ ಕೇಳ್ತಾರೆ. ಆ ಪೋಸ್ಟ್ ಆಫೀಸ್ ಹೆಸರು ಕೂಡ ಹೇಳ್ತು ಅಂತಂದ್ರೆ ನಿಮ್ಮ ಆ ಊರಿನ ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಯಾವಾಗ ಪೊಲೀಸ್ ಈ ರೀತಿಯಾಗಿ ಊರು ಯಾವುದು, ಪೋಸ್ಟ್ ಆಫೀಸ್ ಯಾವುದು, ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ, ಯಾವ ತಾಲ್ಲೂಕು ಬರುತ್ತೆ ಅಂತ ಕೇಳಿದಂತ ವೇಳೆಯಲ್ಲಿ ಎಲ್ಲೋ ಒಂದ್ ಕಡೆ ಯಾರು ಕಕ್ಕಾಬಿಕ್ಕಿಯಾಗಿ ಮಾತನಾಡುವಂಥದ್ದು, ಯೋಚನೆ ಮಾಡ್ಕೊಂಡು ಮಾತಾಡುವಂಥದ್ದು, ಅಥವಾ ಅದಕ್ಕೆ ನಮಗೆ ಗೊತ್ತಿಲ್ಲ ಅಂತ ಮೌನವಾಗಿರುವಂಥವ್ರು, ಇಂಥವ್ರನ್ನ ಪೊಲೀಸರು ಮೇನ್ ಆಗಿ ಇವರು ಯಾವುದೇ ಕಾರಣಕ್ಕೂ ಭಾರತದವರಲ್ಲ, ಬದಲಾಗಿ ಬಾಂಗ್ಲಾದೇಶದವರು ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ. ಅವರ ಬಳಿ ಸಿಕ್ಕಂತಹ ದಾಖಲೆಗಳನ್ನು ಕೂಡ ಅಷ್ಟೇ ಪೊಲೀಸರು ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಎಲ್ಲವೂ ಕೂಡ ಅಷ್ಟೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ಆಧಾರ್ ಕಾರ್ಡ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ವೋಟರ್ ಐಡಿ ಇಂದ ಎಲ್ಲವನ್ನೂ ಕೂಡ ಇವರು ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತಹದ್ದು. ಏನಾದರೂ ಅವ್ರ ID ಕಾರ್ಡ್ ಸಿಕ್ಕಿದ್ರೆ, ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ. ಮತ್ತು ಡಿಪೋಟೇಷನ್ಸ್ ಆರ್ಡರ್ ತೊಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ, ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋಟೇಷನ್ ಮಾಡ್ತೀವಿ. ಸೊ ಮಾರ್ನಿಂಗಿಂದ ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿ ಇದು ಎಕ್ಸೈಸ್ ನಡೀತಾ ಇದೆ. ಸೊ ಎಲ್ಲ ಇನ್ಸ್ಪೆಕ್ಟರ್ಸು, ACPಸು ಮತ್ತು ಬೇರೆ ಡಿವಿಷನಿಂದ ಕೆಲವು ಇನ್ಸ್ಪೆಕ್ಟರ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಎಕ್ಸೈಸ್ ನಡೀತಾ ಇದೆ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ ನಮಗೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ಸ್ ಇರ್ಬೋದು, ಬಾಂಗ್ಲಾದೇಶಿಗಳಿರ್ಬೋದು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದನೇ ಬರ್ತಾ ಇರೋದು. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರದಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಶೆಡ್ಗಳನ್ನು ಹಾಕೊಂತಿದ್ರು, ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ನಮ್ಮ ಪ್ರತಿನಿಧಿ ಶರಣು ಮಾಹಿತಿ ಕೊಡ್ತಾರೆ, ನೋಡಿ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರದ್ದೇ ದೊಡ್ಡ ತೆಲಣವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂಥ ಕಾರ್ಯ ಏನೋ ಮಾಡ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಕೂಡ ನಮ್ಮ ಆಧಾರ್ ಕಾರ್ಡ್ಸ್ ಇರ್ಬೋದು, ವೋಟರ್ ID ಇರ್ಬೋದು, ಹೀಗೆ ಪ್ರತಿಯೊಂದು ದಾಖಲೆಗಳನ್ನು ಇಟ್ಕೊಂಡು ಜೀವನನ ಮಾಡ್ತಾ ಇದ್ದಾರೆ. ನಿಮ್ಮಂತೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನು ಪರಿಶೀಲನೆ ಮಾಡಿ ಯಾರ್ಯಾರು ಅಕ್ರಮ ನುಸುಳುಕೋರಿದ್ದಾರೆ ಅವರನ್ನು ಹೊರಗಡೆ ಇಡಬೇಕು ಅಂತೇಳಿ ಹಿಂದೂಪರ ಸಂಘಟನೆಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ.
ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿ ಪ್ರಜೆಗಳ ಕುರಿತು ಇದೀಗ ಮತ್ತೆ ಚರ್ಚೆ ಶುರುವಾಗಿದೆ. ಯಾಕಂದರೆ ವೈಟ್ಫೀಲ್ಡ್ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆಗೆ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿ ಪ್ರಜೆಗಳು ಸಿಕ್ಕಿದ್ದಾರೆ. ಉದ್ಯೋಗಕ್ಕಾಗಿ ನಗರಕ್ಕೆ ಬಂದು ದಾಖಲೆಗಳಿದೆ, ಕೆಲವರು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ವಾಸ ಮಾಡ್ತಾ ಇದ್ದಾರೆ. ಇಂಥವರ ಪತ್ತೆಗೆ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡುವ ಕಾರ್ಯ ಮುಂದುವರಿಬೇಕಾಗಿದೆ. ಹೌಸ್ ಕೀಪಿಂಗ್, ಸ್ವೀಪಿಂಗ್, ಆಸ್ಪತ್ರೆಗಳು, ಕಂಪನಿಗಳು, ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬಾಂಗ್ಲಾದೇಶಿ ಪ್ರಜೆಗಳೇ ಇರೋದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹೊರವಲಯ ಮತ್ತು ಕೆಲವು ನಿರ್ಮಾಣ ಪ್ರದೇಶಗಳ ಸಮೀಪ ಖಾಲಿ ಜಾಗಗಳಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿರೋದು ಈ ಹಿಂದಿನ ಹಲವು ದಾಳಿಗಳಲ್ಲೂ ಕೂಡ ಅದು ಗೊತ್ತಾಗಿದೆ. ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಹೇಗೆ ಬಂದರು, ಯಾರ ಮೂಲಕ ಕೆಲಸಕ್ಕೆ ಸೇರಿದ್ರು, ಇವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿದವರು ಯಾರು, ಇದರ ಜೊತೆಗೆ ಆಧಾರ್ ಕಾರ್ಡ್, ನಿಮಗೆ ವೋಟರ್ ಐ ಡಿಗಳನ್ನು ಸೌಲಭ್ಯಗಳನ್ನು ಕೊಟ್ಟವ್ರು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಬಹಳ ಪ್ರಮುಖವಾಗಿ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರನ್ನ ಮಾತ್ರ ಅಲ್ಲ, ಅದರ ಜೊತೆಗೆ ಯಾರು ಇದುಗಳಿಗೆ ಸೌಲಭ್ಯಗಳನ್ನು ಕೊಡ್ತಾರೋ ಅವ್ರ ಮೇಲೂ ಕೂಡ ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನೋದು ಹಿಂದೂ ಪರ ಸಂಘಟನೆಗಳ ಮುಖಂಡರ ಆಗ್ರಹವಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈಗ 2 ದಿನದ ಹಿಂದೆ ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರಲ್ಲಿ ಕಾಫಿ ಪ್ಲಾಂಟೇಷನ್ಗಳಲ್ಲಿ, ಕೊಡಗಿನಲ್ಲಿ ಭಾಳಷ್ಟು ರೀತಿಯಲ್ಲಿ ವಾಸ ಮಾಡ್ತಿದ್ದಾರೆ. ಹೀಗೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ ಅಂಥೇಳಿ ಅನೇಕ ಮಾಧ್ಯಮಗಳೇ ವರದಿಯನ್ನು ಮಾಡಿದೆ. ಹಾಗಾಗಿ ಇದು ಅತ್ಯಂತ ಅಪಾಯಕಾರಿ ಇದೆ. ದೇಶದ ಸಮಗ್ರತೆ, ಭದ್ರತೆ ದೃಷ್ಟಿಯಿಂದ ಅಪಾಯಕಾರಿ ಇದೆ. ಸುಮಾರು ಜನ ಈ ಮೇಡ್ಸ್ ಕೆಲಸ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮತ್ತು ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡೋರೆಲ್ಲ ತುಂಬ ಜನ ಬಾಂಗ್ಲಾದೇಶಿಗಳು ಅಂತ ಕೇಳಿ ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಎವಿಡೆನ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಅದೊಂದು ದೊಡ್ಡ ಪ್ರಶ್ನೆ. ಬೆಂಗಳೂರಲ್ಲಿ 16 ವರ್ಷಗಳಿಂದ ವಾಸ ಮಾಡ್ತಿರುವಂಥ ಅಕ್ರಮ ನುಸುಳುಕೋರಿದ್ದಾರೆ. ಇವ್ರ ಮೇಲೆ ಹೈಕೋರ್ಟ್ ಕೂಡ ಗರಂ ಆಗಿತ್ತು. ಈ ಕುರಿತು ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ, ಈ ಕುರಿತಾದಂಥ ರಿಪೋರ್ಟ್ ಗಂಗಾಧರ್ ಕಡೆಯಿಂದ. ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. 16 ವರ್ಷಗಳಿಂದ ಬೆಂಗಳೂರು ಹೊರಭಾಗದಲ್ಲಿ ಅಕ್ರಮವಾಗಿ ವಾಸವಾಗಿದ್ದು ಅವರನ್ನ ಪತ್ತೆ ಮಾಡುವಂಥದ್ದು ಸವಾಲಾಗಿದೆ. ಪ್ರತಿ ವರ್ಷ ಒಂದಿಬ್ರು ಅಕ್ರಮ ನಿವಾಸಿಗಳು ಸಿಕ್ತಿದ್ದು ಅವರನ್ನ ಗಡಿಪಾರು ಮಾಡಲಾಗ್ತಾ ಇದೆ. ಆದರೆ ಹೈಕೋರ್ಟ್ ಕೂಡ ಅಕ್ರಮ ಬಾಂಗ್ಲಾ ನಿವಾಸಿಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಇದನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ನಗರ ಪೊಲೀಸರು ಇವತ್ತು 2 ವಿಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ನಡುವೆ ಸಿಕ್ಕಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳೆಷ್ಟು, ಅದರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ಹೇಳ್ತೀವಿ ನೋಡಿ. ಎಸ್, ಇವತ್ತು ಕತ್ತಲು ಹೋಗಿ ಬೆಳಕು ಬರ್ತಿದ್ದ ಮುಂಜಾನೆಯ 4 ಗಂಟೆಯ ಸಮಯ. ಹೀಗಿರುವಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ವೈಟ್ಫೀಲ್ಡ್ ವಿಭಾಗದಲ್ಲಿ ಸ್ಪೆಷಲ್ ಟೀಮ್ ಮಾಡಿಕೊಂಡಿದ್ದು 2 ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ನಡೆಸಿದ್ರು. ಒಟ್ಟು 60 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದು, ಈ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲೇ 1909 ಮಂದಿ ಅನುಮಾನಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಹಾಗೂ ಅವರ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಹಾಗೆ ವೈಟ್ಫೀಲ್ಡ್ ಭಾಗದಲ್ಲೂ ಸಹ 100ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ಅವರ ದಾಖಲೆಗಳನ್ನು ಕೂಡ ಎಲ್ಲ ಪರಿಶೀಲನೆಯನ್ನ ಮಾಡಿದ್ರು. ಈ ಪೈಕಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ 15 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿದ್ರೆ, ವೈಟ್ಫೀಲ್ಡ್ ಭಾಗದಲ್ಲಿ 4 ಮಾತ್ರ ಅಕ್ರಮ ಬಾಂಗ್ಲಾದವರು ಪತ್ತೆಯಾಗಿದ್ದಾರೆ. ಸದ್ಯ ಇನ್ನೂ ಕೂಡ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಎಲ್ಲರ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅವ್ರಿಗೆ ಬಾಂಗ್ಲಾದೇಶ್ಗೆ ಹೋಗ್ಬೇಕಾದ್ರೆ ಬಿನ್ ನಂಬರ್ ಅಂತ ಇರುತ್ತೆ, ಅಂದರೆ ಬಾಂಗ್ಲಾದೇಶ್ ಐಡೆಂಟಿಫಿಕೇಶನ್ ನಂಬರ್. ಅದನ್ನು ಅವ್ರ ಮೊಬೈಲ್ಗಳಲ್ಲಿ ಒಳಗಡೆ ಇಟ್ಕೊಂಡು ಯಾಕಂದ್ರೆ ಅವ್ರು ತಿರ್ಗಾ ಬಾಂಗ್ಲಾದೇಶ್ಗೆ ಹೋಗ್ಬೇಕಾದ್ರೆ ಬಿನ್ ನಂಬರ್ ಇಲ್ಲಾಂದ್ರೆ ಅವರು ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಟ್ಕೊಂಡಿರ್ತಾರೆ. ಆ ನಂಬರ್ ಮೇಲೆ ನಾವು ಪತ್ತೆ ಮಾಡಿದ್ವಿ ಅವ್ರನ್ನ. ಬೆಂಗಳೂರಿನಲ್ಲಿ ಪ್ರಥಮವಾಗಿ ಬಂದಿದ್ದಂತ ಹೇಳಿದ್ರೆ ಅತಿ ಹೆಚ್ಚು ಕೆರೆಗಳ ಜಾಗಗಳಿದ್ದು, ಬಫರ್ ಝೋನ್ ಅಂತಾರೆ, ಆ ಜಾಗಗಳನ್ನು ಎಲ್ಲ ಇಲ್ಲೀಗಲ್ ಜಾಗಗಳು, ಅದನ್ನ ಲೀಗಲ್ ಮಾಡ್ಕೊಳ್ಳೋದಕ್ಕೆ ಈ ಅಕ್ರಮ ವಲಸಿಗರು ಅಂದ್ರೆ ಇಲ್ಲೀಗಲ್ ಇಮಿಗ್ರೆಂಟ್ಸ್ನ ಬೆಂಗಳೂರಿಗೆ ಬರಲಿಕ್ಕೆ ಕರ್ಕೊಂಡು ಬರುವಂತ ಕೆಲವೊಂದು ಮಾಫಿಯಾಗಳೇ ಇದ್ದು, ಈಗ ಏನು ಪೊಲೀಸರು ಇವತ್ತೇನು ನೀವು ಹೇಳುವ ಪ್ರಕಾರ, ಮಾಹಿತಿ ಪ್ರಕಾರ ಪೊಲೀಸರೇನು ಕಾರ್ಯಾಚರಣೆ ಪ್ರಾರಂಭ ಮಾಡಿದಾರಂತೀರಾ,
ಇದನ್ನ ಪೊಲೀಸರು ಅತಿ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ಒಟ್ಟು ನಗರದ ಸುಮಾರು 30 ಕಡೆಗಳಲ್ಲಿ ಈ ಒಂದು ದಾಳಿ ಆಗಿರೋದು. ದಾಳಿ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದು ಅವರ ಮೂಲ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ಲಿಂದ ಬಂದ್ರು ಮತ್ತೆ ಯಾವ ಊರು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.